ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಕುಂಭ ರಾಶಿಯವರ ಒಂದು ಮಾಸ ತಿಂಗಳ ಫೆಬ್ರವರಿ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ರಾಶಾಧಿಪತಿಯಾದಂತಹ ಶನಿ ಧನಸ್ಥಾನದಲ್ಲೇ ಕುಳಿತಿದ್ದಾನೆ, 2ನೇ ಮನೆಯಲ್ಲಿ ಕುಳಿತಿದ್ದಾನೆ. ಆದ್ರೆ ರಾಹು ಎಲ್ಲೋ ಒಂದ್ ಕಡೆ ರಾಶಿಯಲ್ಲೇ ಕುಳಿತಿರೋದ್ರಿಂದ ನೋಡಿ, ರಾಶಿಯ ಮೇಲೆ ಶನಿ ಪ್ರಭಾವ ಬಂದ್ರು ಕೂಡ ತಡ್ಕೋಬಹುದು ವೀಕ್ಷಕರ. ಆದ್ರೆ ರಾಹುವಿನ ಪ್ರಭಾವ ಒಬ್ಬ ಮನುಷ್ಯನ ಮನಸ್ಥಿತಿಯನ್ನ ಹಾಳು ಮಾಡುವಂತದೇ ಈ ರಾಹು ಅಂತ ಹೇಳ್ತೀವಿ. ಕೆಲವ್ರು ನೋಡಿ, ನಿಂಗೆ ರಾಹು ಬಡ್ದಂಗ ಆಯ್ತೇನೋ ಅಂತ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಆ ರಾಹು ಅಷ್ಟು ಡಿಸ್ಟರ್ಬ್ ಮಾಡ್ತಾ ಹೋಗ್ತಾನೆ. ರಾಶಿಯ ಮೇಲೆ ರಾಹು ಮತ್ತೆ ಕೇತುಗಳ ಪರಿಣಾಮ ಇದೆಯಲ್ಲ, ಇದು ವೆರಿ ಡೇಂಜರ್ ಅಂತ ಹೇಳ್ತೀನಿ ವೀಕ್ಷಕರೇ. ಹಂಗಾಗಿ ಕುಂಭ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ತನ್ನ ಮಾತಿನ ಮೇಲೆ ನಿಗ್ರಹ ಇರೋದಿಲ್ಲ, ಏನೇನೋ ಮಾತಾಡ್ಬಿಡ್ತಾರೆ, ಅದಕ್ಕೆ ಕಾಂಟ್ರವರ್ಸಿಗಳನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಕುಂಭರಾಶಿಯವರು. ರಾಶಾಧಿಪತಿ ಶನಿ ಧನಸ್ಥಾನ ಅಂದ್ರೆ ನಿಮ್ಗೆ ಹಣಕ್ಕೇನು ತೊಂದರೆ ಇಲ್ಲ, ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ನಿಮ್ದೇ ಆದಂತಹ ಕಂಪನಿಗಳು, ಸೊ ನಿಮ್ದೇ ಆದಂತಹ ಸ್ವಯಂ ಉದ್ಯೋಗಗಳನ್ನ ಮಾಡೋದ್ರಲ್ಲಿ ನೀವು ಸಕ್ಸಸ್ ಅನ್ನ ನೋಡ್ತಾ ಹೋಗ್ಬೋದು. ಆದ್ರೆ ನಿಮ್ಮ ರಾಶಿಯ ಮೇಲೆ 5 ಗ್ರಹಗಳ ಸಮಾಗಮ ಆಗ್ತಾ ಇದೆ. ಅಂದ್ರೆ ಪಂಚ ಗ್ರಹಗಳು ಕೂಡ ನಿಮ್ಮ ರಾಶಿಯ ಮೇಲೆ ಕುಳಿತುಕೊಳ್ತಾ ಇರೋದ್ರಿಂದ ರವಿ ನಿಮ್ಮ ರಾಶಿಯ ಮೇಲೆ ಇರ್ತಾನೆ, ರಾಹು ನಿಮ್ಮ ರಾಶಿಯ ಮೇಲೆ ಇರ್ತಾನೆ, ಕುಜ ಕೂಡ ನಿಮ್ಮ ರಾಶಿಯ ಮೇಲೆ ಇರ್ತಾನೆ, ಶುಕ್ರ ಕೂಡ ನಿಮ್ಮ ರಾಶಿಯಲ್ಲಿ ಇರ್ತಾನೆ. ಸೊ 5 ಗ್ರಹಗಳು ನಿಮ್ಮ ಸಮಾಗಮದಲ್ಲಿ ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಮಾತಿನ ಕಡೆ ಗಮನ ಇರ್ಲಿ. ಎಲ್ಲ ಕೋರ್ಟು ಸ್ಟೇಷನ್ ಅಂತ ನೋಡ್ಬಿಡ್ಬೇಕಾಗತ್ತೆ. ಅಂದ್ರೆ ಇಲ್ಲದ ಒಂದು ಅವಕಾಶಗಳು ನಿಮ್ಗೆ ನೀವು ತಂದ್ಕೊಂಡ್ಬಿಡ್ತೀರಿ, ಕಷ್ಟಗಳನ್ನು ತಂದ್ಕೊಳ್ತೀರಾ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಕುಂಭರಾಶಿಯವರು. ಕುಂಭರಾಶಿಯವರಿಗೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೋ ಒಂದು ನಾವು ಮೂಮೆಂಟ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನೋಡ್ತಾ ಇದೆ, ಅಲ್ಲಿ ಯಾವುದೋ ಒಂದು ಆಟದ ಮೇಲೆ ಬರ್ಸಿದ್ರು ಏನು ಅಂತ ಅಂದ್ರೆ, ಜಾತಕದಲ್ಲಿ ಶನಿ ಇರ್ಬೋದು, ಆದ್ರೆ ಅಕ್ಕಪಕ್ಕದಲ್ಲಿ ಶಕುನಿಗಳು ಇರಬಾರ್ದು ಅಂತ ಹೇಳಿ ಅಲ್ವಾ. ಎಷ್ಟು ಚೆನ್ನಾಗಿದೆ ವರ್ಡ್ಸ್ ಅಂತ ಅಂದ್ರೆ, ಖಂಡಿತ ವೀಕ್ಷಕರೇ, ಜೀವನದಲ್ಲಿ ನಮಗೆ ಶನಿ ಇದ್ರೂ ಪರವಾಗಿಲ್ಲ, ಅಕ್ಕಪಕ್ಕದಲ್ಲಿ ಶಕುನಿಗಳು ಇರಬಾರ್ದು ಅಂತ ಹೇಳ್ತಾರೆ. ಅದೇ ತರ ನಿಮ್ಗೂ ಕೂಡ ಅಕ್ಕಪಕ್ಕದಲ್ಲಿ ಕೆಟ್ಟ ಗ್ರಹಗಳೇ ಕುಳಿತಿರೋದ್ರಿಂದ ನಿಮ್ಮನ್ನ ನಿಗ್ರಹಿಸುವಂತಹ ವ್ಯಕ್ತಿಗಳು ಅಥವಾ ನಿಮ್ಮನ್ನ ಟೀಕೆ ಮಾಡುವಂತಹ ವ್ಯಕ್ತಿಗಳು ನಿಮ್ಮ ಬಳಿ ಬರೋದ್ರಿಂದ ಬಹಳ ಕೇರ್ಫುಲ್ ಆಗಿ ನಡ್ಕೊಳ್ಳಿ ಕುಂಭರಾಶಿಯವರು. 5 ಗ್ರಹಗಳ ಸಮಾಗಮ ನಿಮ್ಮ ಒಂದು ಫೆಬ್ರವರಿ ಮಾಸ ಭವಿಷ್ಯದಲ್ಲಿ ಹಾಕೋದ್ರಿಂದ ಮಾತಿನ ಕಡೆ ಎಚ್ಚರವಿರಲಿ. ಎಲ್ಲೋ ಕೋಪದಲ್ಲಿ ಆದಂತಹ ಮಾತುಗಳು ನಿಮ್ಮ ಮೇಲೆ ಪರಿಣಾಮವನ್ನು ಬೀರುವಂಥದ್ದು ಅಥವಾ ನಿಮ್ಮ ಮೇಲೆ ಕೇಸು ದೂರು ದಾಖಲೆಗಳಾಗುವಂಥದ್ದಾಗ್ಬಿಡುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿದೆ. ಅದು ಬಿಟ್ರೆ ಹಣ ಅನ್ನೋದಂತ ಬಂದ್ರೆ ಧನಸ್ಥಾನದಲ್ಲಿ ಶನಿ ಕುಳಿತಿರೋದ್ರಿಂದ ಹೊಸ ಉದ್ಯೋಗಗಳನ್ನ ಮಾಡುವಂಥದ್ದು ಅಥವಾ ನಿಮ್ಮದೇ ಆದಂತಹ ಹೊಸ ಕಂಪನಿಗಳನ್ನ ಮಾಡುವಂಥದ್ದು, ಹಣದ ಅರಿವು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೊಂದು ವಿಚಾರದಲ್ಲಿ ಶನಿ ಕೂಡ ನಿಮಗೆ ಆಲ್ರೆಡಿ 7.5 ಬಿಡುಗಡೆ ಆಗುವಂತಹ ಟೈಮು ಕುಂಭರಾಶಿಯವರೆಗೂ ನಡೀತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಶುಭ ಸಂದೇಶಗಳು ನಡೀತಾ ಇದೆ ಅಂದಾಗ ಅಶುಭ ಸೂಚನೆಗಳು ಬಂದ್ಬಿಡುತ್ತೆ. ಯಾಕಂದ್ರೆ ರಾಶಿ ಮೇಲೆ ರಾಹು ಹೋಗೋವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದೇ ರಾಶಿ ನೆಕ್ಸ್ಟ್ ವ್ಯಯಾಧಿಪತಿಯಾಗೂ ಬರ್ತಾನೆ, ಇಲ್ಲೂ ಕೂಡ ನಿಮ್ಮನ್ನು ನಿದ್ದೆನ ಡಿಸ್ಟರ್ಬ್ ಮಾಡ್ತಾನೆ. ನೋಡಿ, 12ನೇ ಮನೆ ವ್ಯಯಾಧಿಪತಿ ಆದಂತಹ ಒಂದು ಗ್ರಹ ಯಾರಿಗೆ ನಡೀತಾ ಇದೆಯೋ ಅವ್ರು ಖಂಡಿತ ಮೈಂಡ್ ಡಿಸ್ಟರ್ಬೆನ್ಸ್ ಇರ್ತಾರೆ, ಜೊತೆಗೆ ನಿದ್ದೆ ಮಾಡದೆ ಒದ್ದಾಡ್ತಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ರಾಶಾಧಿಪತಿಯಾದಂತಹ ಶನಿ ಧನಸ್ಥಾನದಲ್ಲಿದ್ರೂ ಕೂಡ ನಿಮ್ಮ ರಾಶಿಯಲ್ಲಿ ರಾಹುವಿನಿಂದ ಭ್ರಮೆಯನ್ನು ಉಂಟು ಮಾಡ್ತಾನೆ. ರಾಹು ತುಂಬಾ ಭ್ರಮೆಕಾರಕ ಅಂತ ಹೇಳ್ತೀವಿ, ತುಂಬಾ ಭ್ರಮೆಯನ್ನು ಉಂಟು ಮಾಡ್ತಾನೆ. ನಾನ್ ಸೂಪರು, ನಾನು ಎಲ್ಲದರಲ್ಲೂ ಸೂಪರು ಅಂತ ಭ್ರಮೆಯನ್ನು ಉಂಟು ಮಾಡಿಸೋನು ರಾಹು ಆಗಿರೋದ್ರಿಂದ ಭ್ರಮಲೋಕಕ್ಕೆ ಅವನನ್ನ ನಿಮ್ಮನ್ನ ಕರ್ಕೊಂಡು ಹೋಗೋದ್ರಿಂದ ಬಹಳಷ್ಟು ಕೇರ್ಫುಲ್ ಆಗಿರಿ ವೀಕ್ಷಕರೇ. ಅದು ಬಿಟ್ರೆ ಹಣ ಅಂತ ಅಂದ ವಿಚಾರದಲ್ಲಿ ಬಂದಾಗ ಸಾಕಷ್ಟು ಸಂಪಾದನೆಗಳನ್ನ ನೋಡ್ತಾ ಹೋಗ್ತೀರಿ. ಖಂಡಿತ ನಿಮಗೆ ಒಳ್ಳೇದ್ ಮಾಡ್ಲಿ. ಎಲ್ಲ ವಿಚಾರಗಳು ಸ್ವಲ್ಪ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಕೇರ್ಫುಲ್ ಆಗಿದ್ರೆ ಆ ದೇವರು ನಿಮಗೆ ಸಕಲ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸಿನಿ. ಧನ್ಯವಾದಗಳು.